ಮೈಸೂರಿನಲ್ಲಿ ಮುಂದುವರೆದಂಥ ರಾಮ ಜಪ ಶ್ರೀರಾಮನಿಗೆ ದೀಪಾರಾಧನೆ ಅರಮನೆ ಕೋಟೆ ಆಂಜನೇಯ ದೇವಾಲಯದ ಬಳಿ ದೀಪೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಲಕ್ಷ ದೀಪೋತ್ಸವಕ್ಕೆ ಸಿದ್ಧತೆ ನಡೆಸಿದ್ದ ಹಿಂದೂ ಪರ ಸಂಘಟನೆಗಳು ಅನುಮತಿ ನಿರಾಕರಣೆ ಹಿನ್ನೆಲೆ ಅರಮನೆ ಆವರಣಕ್ಕೆ ಸೀಮಿತವಾದಂಥ ದೀಪೋತ್ಸವ. ರಾಮಲಲ್ಲ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಮೈಸೂರಿನಲ್ಲಿ ಈಗ ದೀಪೋತ್ಸವ ಆಚರಿಸಲಾಗ್ತಾ ಇದೆ. ಇನ್ನು ಹುಬ್ಬಳ್ಳಿಯಲ್ಲಿ ನೀವಲ್ಲಿ ಗಮನಿಸ್ಬೋದು, ಅಲ್ಲಿ ಚಿತ್ತಾರಗಳ ಮೂಲಕ ರಂಗೋಲಿಗಳನ್ನು ಬಿಡಿಸಿ ಹೂವಿನ ಮೂಲಕ ಅಲ್ಲಿ ಒಂದಷ್ಟು ಚಿತ್ರಗಳನ್ನು ಬಿಡಿಸೋ ಮೂಲಕ ಈಗ ನೀವು ನೋಡ್ತಿರೋ ಹಾಗೆ ದೀಪವನ್ನು ಬೆಳಗಲಾಗ್ತಾ ಇದೆ. ರಾಜ್ಯದ ನಾನಾ ಕಡೆ ಈಗ ಹುಬ್ಬಳ್ಳಿಯ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಓಂಕಾರದ ಒಂದು ಚಿತ್ರದ ಮೇಲೆ ಅಥವಾ ಒಂದು ರಂಗೋಲಿಯನ್ನು ಬಿಡಿಸಿ ಹೂಗಳನ್ನು ಬಳಸಿ ಅಲಂಕಾರ ಮಾಡಿ ಈಗ ದೀಪಗಳನ್ನು ಹಚ್ಚಲಾಗ್ತಾ ಇದೆ. ಹಾಗೆ ಕರಾವಳಿ ಭಾಗದಲ್ಲೂ ಕೂಡ ನಾವೀಗ ಮಂಗಳೂರಿನ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಮಂಗಳೂರಿನಲ್ಲೂ ಕೂಡ ಇವತ್ತಿನ ದಿನ ಅದ್ಭುತವಾದಂಥ ದಿನ. 5 ಶತಾಬ್ದಿಗಳ ಒಂದು ಕಾಯುವಿಕೆ ಏನಿತ್ತು, 500 ವರ್ಷಗಳ ಕಾಯುವಿಕೆ. ಫೈನಲಿ ಲೋಕಾರ್ಪಣೆ ಆಗಿದೆ, ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಆ ಒಂದು ಖುಷಿಯಲ್ಲಿ ಇಡೀ ದೇಶವೇ ಮಿಂದೇಳ್ತಿದೆ ಅಂತ ಹೇಳ್ಬೋದು. ಈಗ ಮಂಗಳೂರಿನ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಆರಕ್ಷಕರು ಕೂಡ ಅಲ್ಲಿ ದೀಪ ಹಚ್ಚುವ ಮೂಲಕ ಇವತ್ತಿನ ಒಂದು ಸಂಭ್ರಮದಲ್ಲಿ ತಾವು ಕೂಡ ಪಾಲ್ಗೊಂಡ್ರು. ದೀಪಗಳನ್ನು ಬೆಳಗಿ ಈಗ ಎಲ್ಲರೂ ಕೂಡ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ನಿಮಗೆ ರಾಜ್ಯದ ನಾನಾ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಭಾಳ ಹೆಚ್ಚಾಗಿ ಹೆಣ್ಣು ಮಕ್ಕಳು ಇವತ್ತಿನ ಒಂದು ದೀಪೋತ್ಸವದಲ್ಲಿ ಭಾಗವಹಿಸ್ತಿದ್ದಾರೆ. ದೀಪಗಳನ್ನು ಬೆಳಗಿ ಸಂಭ್ರಮಿಸ್ತಾ ಇದ್ದಾರೆ ರಾಮಭಕ್ತರು. ರಂಗೋಲಿಯನ್ನು ಬಿಡಿಸುವ ಮೂಲಕ ತಮ್ಮದೇ ಒಂದು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರು, ಹುಬ್ಬಳ್ಳಿ ಹಾಗೆ ಮಂಗಳೂರಿನಲ್ಲಿ ನಾವೀಗ ನೋಡ್ತಾ ಇದ್ದೀವಿ ಹೇಗೆ ಇವತ್ತಿನ ರಾಮ ಪ್ರಾಣ ಪ್ರತಿಷ್ಠಾಪನೆ ಪುಟ್ಟ ಪುಟ್ಟ ಮಕ್ಕಳು ಹಣತೆಗಳನ್ನು ಹಚ್ತಾ ಮತ್ತೊಮ್ಮೆ ನಮಗೆ ಈ ವರ್ಷದಲ್ಲಿ 2 ದೀಪಾವಳಿ ಅಂತ ಹೇಳಬೇಕು. ಅದು ಇವತ್ತಿನ ದೀಪಾವಳಿ ಹಾಗೆ ಮುಂದೆ ಪ್ರತಿ ವರ್ಷ ಬರುವಂಥ ದೀಪಾವಳಿ. ಮೈಸೂರು, ಹುಬ್ಬಳ್ಳಿ, ಮಂಗಳೂರು ನಾವೀಗ ನೋಡ್ತಾ ಇರೋದು. ಮೈಸೂರಿನ ಅರಮನೆ ಆವರಣದಲ್ಲಿ ಒಂದು ಕಡೆ ದೀಪ ಹಚ್ಚಲಾಗ್ತಾ ಇದ್ದರೆ, ಹುಬ್ಬಳ್ಳಿಯಲ್ಲೂ ಕೂಡ ದೇಗುಲಗಳ ಮುಂಭಾಗದಲ್ಲಿ ದೀಪಗಳನ್ನು ಹಚ್ಚಿ ಸಂಭ್ರಮಿಸಲಾಗ್ತಾ ಇದೆ. ಇನ್ನು ಕರಾವಳಿ ಭಾಗದಲ್ಲೂ ಕೂಡ ಅಯೋಧ್ಯೆ ರಾಮ ಮಂದಿರದ ಚಿತ್ರವನ್ನು ಬಿಡಿಸುವ ಮೂಲಕ ರಂಗೋಲಿಗಳನ್ನು ಬಿಡಿಸುವ ಮೂಲಕ ಅಲ್ಲಿ ಇವತ್ತಿನ ಅದ್ಭುತವಾದಂಥ ಅಪರೂಪದ ಜೀವಮಾನಕ್ಕೆ ಒಮ್ಮೆ ಮಾತ್ರ ಬರುವಂಥ ದಿನವನ್ನು ಸಂಭ್ರಮಿಸಲಾಗ್ತಾ ಇದೆ. ಜಿಲ್ಲೆಗಳಲ್ಲೂ ಕೂಡ ಇವತ್ತು ರಾತ್ರಿ ದೀಪೋತ್ಸವ. ಪ್ರಧಾನಿ ನರೇಂದ್ರ ಮೋದಿ ಕೂಡ ದೀಪವನ್ನು ಬೆಳಗುವ ಮೂಲಕ ನೀವೆಲ್ಲರೂ ಕೂಡ ಈ ಒಂದು ಅದ್ಭುತ ದಿನಕ್ಕೆ ಕ್ಷಣಕ್ಕೆ ಸಾಥ್ ಕೊಡಬೇಕು ಅಂತ ಹೇಳಿದರು. ಈಗ ಊರಿಗೂರೇ ಈಗ ಸಂಭ್ರಮಿಸ್ತಾ. ಕುತ್ಕೊಂಡು ಹಚ್ಚಿ ನ್ಯಾಚುರಲ್ ಕ್ಯಾಮ್ರಾ ನೋಡ್ಬಿಡಿ.